ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಈಗ ಸ್ನೇಹಿತರೆ ಬೆಳಗ್ಗೆ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತಿಂಡಿ ಮಾಡ್ತಾ ಇದ್ದೀನಿ. ತಿಂಡಿಗೆ ಇವತ್ತು ಆಲೂಗೆಡ್ಡೆ ಪಲ್ಯ ಮಾಡ್ತಾ ಇದ್ದೀನಿ. ಈ ಪಲ್ಯ ಚಪಾತಿಗಾಗಲಿ, ಪೂರಿಗಾಗಲಿ, ದೋಸೆಗಾಗಲಿ ಅಲ್ಲ, ಇಡ್ಲಿ ಮಾಡ್ತಾ ಇದ್ದೀನಿ. ಇಡ್ಲಿಗೆ ಕಾಂಬಿನೇಷನ್ ಇದು. ಇವತ್ತು ಚಟ್ನಿ ಮಾಡ್ತಾ ಇಲ್ಲ. ಸೊ ನೀವು ಅಂದ್ಕೊಳ್ಬೋದು ಇದೇನೋ ಇಡ್ಲಿಗೆ ಪಲ್ಯನಾ ಅಂತ ಹೇಳಿಬಿಟ್ಟು. ಕೆಲವೊಬ್ರು ಸಾಗು ಥರ ಮಾಡ್ತಾರೆ ಅಲ್ವಾ, ಸ್ವಲ್ಪ ತೆಳ್ಳಗೆ ಮಾಡ್ತಾರೆ. ಬಟ್ ನನಗೆ ಅದೆಲ್ಲ ಏನೂ ಇಷ್ಟ ಆಗೋದಿಲ್ಲ. ಇಡ್ಲಿ ಜೊತೆ ಚಟ್ನಿನೇ ಇಷ್ಟ. ಅದು ಬಿಟ್ಟರೆ ನನಗೆ ಈ ಡಿಶ್ ಇಷ್ಟ. ಇದು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಸ್ಟಫ್ಡ್ ಇಡ್ಲಿ ಅಂತ ಹೇಳಿಬಿಟ್ಟು. ಸೊ ಇದಕ್ಕೆ ನಾನು ಪಲ್ಯ ಮಾಡ್ಕೊಳ್ತಾ ಇರೋದು. ಪಲ್ಯ ಏನು ನಾರ್ಮಲ್ ಆಗಿ ನಾವು ಹೇಗೆ ಮಾಡ್ತೀವೋ ಹಾಗೇ, ನಥಿಂಗ್ ಸ್ಪೆಷಲ್. ಒನ್ ಥಿಂಗ್ ಅಂದರೆ ನಾನಿಲ್ಲಿ ಮರೆತುಬಿಟ್ಟು ಚಿಲ್ಲೀಸ್ನ ಕಟ್ ಮಾಡಿ ಹಾಕಿದ್ದೀನಿ. ಅದ್ರ ಬದಲು ರುಬ್ಬಿ ಹಾಕಿದ್ರೆ ಒಳ್ಳೆಯದು. ಈಗ ನಾನು ಸ್ಟಫ್ಡ್ ಇಡ್ಲಿ ಮಾಡಬೇಕಂದ್ರೆ ಇದು ಒಂದೊಂದನೇ ಚಿಲ್ಲೀಸ್ನ ತೆಗೆದಿಟ್ಬಿಟ್ಟು ಆಮೇಲೆ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಬಂದು ಪಲ್ಯ ಆದಮೇಲೆ ಈ ಥರ ಇಡ್ಲಿ ಸ್ಟ್ಯಾಂಡಲ್ಲಿ ಸ್ವಲ್ಪನೇ ಹಿಟ್ಟು ಹಾಕ್ಕೊಳ್ಳೋದು. ಈ ಹಿಟ್ಟು ಹಾಕಿದ್ಮೇಲೆ ನಾವು ಪಲ್ಯನ ಈ ಥರ ಎಷ್ಟು ಸ್ಟಫಿಂಗ್ ಬೇಕೋ ನಿಮಗೆ ಅಷ್ಟು ದಪ್ಪನೇ ಮಾಡಿ ಸ್ವಲ್ಪ ಫ್ಲ್ಯಾಟ್ ಮಾಡಿಬಿಟ್ಟು ಮೇಲೆ ಕೆಳಗಡೆ ಹಸಿಟ್ಟಿಂದ ಕವರ್ ಮಾಡೋದು. ಇನ್ನೇನೂ ಇಲ್ಲ. ಇದಕ್ಕೆ ನಾನು ಹೇಳಿದ್ನಲ್ಲ, ಚಟ್ನಿ ಏನು ಮಾಡ್ತಾ ಇಲ್ಲ. ಇದು ಚಟ್ನಿಗಿಂತ ಅಮೇಝಿಂಗ್ ಆಗಿರುತ್ತೆ. ನೀವು ಯಾರ್ಯಾರು ಟ್ರೈ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ಇದು ಮೊದಲೇ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ಸೊ ನೀವಿನ್ನ ಮಾಡಿಲ್ಲ ಅಂದರೆ ಇವತ್ತು ಮಾಡಿ ನೋಡಿ. ಮಕ್ಕಳಿಗೂ ಇಷ್ಟ ಆಗುತ್ತೆ, ನಿಮಗೂ ಇಷ್ಟ ಆಗುತ್ತೆ. ಇಲ್ಲಿ ನೋಡಿ, ಕರಿಬೇವು ಸೊಪ್ಪು ಸ್ವಲ್ಪ ಕೊಡೋದಿಲ್ಲ ಅಂದ್ಬಿಟ್ಟು ಜಾಸ್ತಿ ತಂದಿದ್ದಾರೆ ರಾಜೇಶ್. ಮಿನಿಮಮ್ 10 ರುಪೀಸಿಗೆ ತೊಗೊಳ್ಳೇಬೇಕು ಅಂಥೇಳಿ. ಇದರಲ್ಲಿ ಹಾಫ್ 5 ರುಪೀಸಿಗೆ ಕೊಟ್ಟರೆ ಆಗೋದಿಲ್ವಾ? ಎಷ್ಟೊಂದಿದೆ, ತುಂಬ ಬೇಗ ಒಣಗೋಗುತ್ತಲ್ವಾ? ಅದಕ್ಕೆ ನಾನು ಇವತ್ತು ಏನು ಮಾಡ್ತಾಯಿದ್ದೀನಿ, ನೆನ್ನೆ ರಾತ್ರಿ ವಾಶ್ ಮಾಡಿದ್ದೆ. ಸ್ವಲ್ಪ ನೀರಿದೆ ನೋಡಿ. ಇದು ಫುಲ್ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಡ್ರೈ ಆದಮೇಲೆ ಇಲ್ಲಿ ಬಲ್ತಿರೋದಿದೆ ನೋಡಿ, ಆ್ಯಂಡ್ ಇಟ್ಸ್ ಸೋ ಫ್ರೆಶ್. ಈ ಬಲ್ತಿರೋದನ್ನೆಲ್ಲ ಸಪ್ರೇಟ್ ಮಾಡ್ತೀನಿ. ಕೆಲವೊಂದು ಎಳೆಯದಾಗಿದೆ, ಅದು ತುಂಬ ಬೇಗ ಹೋಗುತ್ತೆ. ಸೊ ಈ ಬಲ್ತಿರೋದನ್ನೆಲ್ಲ ಸಪ್ರೇಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ ಫ್ರಿಜ್ಜಲ್ಲಿ. ಸೊ ಅದು ಕೂಡ ತುಂಬ ದಿನ ಇರುತ್ತೆ. ಆ್ಯಂಡ್ ಇದು ನಾನು ಒಂದು ಡಬ್ಬದಲ್ಲಿ ಹಾಕಿ ಇಟ್ಕೊಳ್ತೀನಿ ನನ್ನ ಡೈಲಿ ಯೂಸ್ಗೆ. ಇದನ್ನೆಲ್ಲ ಬಿಡಿಸ್ಬಿಟ್ಟು ಕಡ್ಡಿಗಳನ್ನೆಲ್ಲ ಬಿಸಾಕ್ತೀನಿ. ಬಟ್ ಇದು ನಾನು 15 ಡೇಸ್ 3 ವೀಕ್ಸ್ ಇಡಬೇಕಲ್ಲ, ಇದನ್ನು ನೀರು ಆಡೋದಕ್ಕೆ ಬಿಟ್ಟು ಆಮೇಲೆ ಇದನ್ನು ಹಾಗೆ ಇದು ಫುಲ್ ಕವರಲ್ಲಿ ಹಾಕಿ ಎತ್ತಿಟ್ಕೊಳ್ತೀನಿ. ಇದು ನೋಡಿ, ಈಗ ಡಬ್ಬದಲ್ಲಿ ಹಾಕಿರೋದನ್ನು ನೀಟಾಗಿ ಬಿಡಿಸಿ ಕಡ್ಡಿ ಇಲ್ಲದೆ ಎತ್ತಿಟ್ಕೊಂಡಿದ್ದೀನಿ. ಒಂದು ಟಿಶ್ಯೂ ಹಾಕೋದ್ರಿಂದ ಕಪ್ಪಗಾಗೋದಿಲ್ಲ, ಇಲ್ಲಾಂದರೆ ಕಪ್ಪಗಾಗ್ತಾ ಬರುತ್ತೆ. ಆ್ಯಂಡ್ ಇದನ್ನು ನಾನು ಒಂದು ಗಂಟು ಹಾಕ್ಬಿಟ್ಟು ಈ ಏರ್ ಟೈಟಾಗಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನಾನು ಇದನ್ನು ಫ್ರಿಜ್ಜಲ್ಲಿ ಎತ್ತಿಟ್ಕೊಳ್ತೀನಿ. ಅದು ಡಬ್ಬದಲ್ಲಿ ಖಾಲಿ ಆದಮೇಲೆ ಇದನ್ನು ತೊಗೊಳ್ತೀನಿ. ಇದು ಕೂಡ ಅಷ್ಟೇ ಫ್ರೆಶ್ ಆಗಿರುತ್ತೆ. ಈಗ ಸ್ನೇಹಿತರೆ ಎಲ್ಲ ಕೆಲಸ ಮುಗಿಸಿ ಹೊರಗಡೆ ಹೋಗೋದಕ್ಕೆ ರೆಡಿ ಆಗ್ತಾ ಇದ್ದೀನಿ. ಹೊರಗಡೆ ಅಂದರೆ ಸುತ್ತಾಡೋದಕ್ಕಲ್ಲ, ಶಾಪಿಂಗಿಗೂ ಅಲ್ಲ, ಕ್ಲಿನಿಕ್ಗೆ ಹೋಗ್ತಾ ಇದ್ದೀನಿ. ಇವತ್ತು ಕ್ಲಿನಿಕ್ಗೆ ಯಾಕೆ, ಆ್ಯಕ್ಚುಲಿ ನಾನು ನಿಮ್ಮಿಂದ ಒಂದು ವಿಷಯನ ಮುಚ್ಚಿಟ್ಟಿದ್ದೆ, ಅಂದರೆ ಹೈಡ್ ಮಾಡಿದೆ. ಯಾಕೆ ಅಂದರೆ ನೀವು ಬೇಜಾರು ಮಾಡ್ಕೊಳ್ತೀರಾ ಅಲ್ವಾ? ನನಗೆ ಬೇಜಾರಾದರೆ, ನನಗೇನಾದರೂ ಪ್ರಾಬ್ಲಮ್ ಆದರೆ ನೀವು ಫೀಲ್ ಮಾಡ್ಕೊಳ್ತೀರಾ. ನೀವೆಲ್ಲ ಎಷ್ಟು ಸಜೆಷನ್ಸ್ ಕೊಡ್ತೀರಾ, ಈ ಥರ ಮಾಡಿ, ಆ ಥರ ಮಾಡಿ, ಬೇಗ ಹುಷಾರಾಗ್ತೀರಾ ಅಂತ ಕೂಡ ಧೈರ್ಯ ಹೇಳ್ತೀರಾ. ನಿಮಗೂ ಬೇಜಾರಾಗುತ್ತಲ್ವಾ ಅಂತ ಹೇಳಿಬಿಟ್ಟು ನಾನು ಸರಿ ಹೋಗುತ್ತೆ ಅಂದ್ಬಿಟ್ಟು ನಾನು ಸುಮ್ಮನಾಗಿದ್ದೆ. ಬಟ್ ಇದು ಯಾಕೋ ಸರಿ ಹೋಗ್ತಾನೇ ಇಲ್ಲ. ಅದಕ್ಕೆ ಇವತ್ತು ಮತ್ತೆ ಕ್ಲಿನಿಕ್ ಹೋಗ್ತಾ ಇದ್ದೀನಿ. ಇದು ಯಾವ ರಿಲೇಟೆಡ್ ಅಂದರೆ, ಈಗ ಮೈಸೂರಿಗೆ ಹೋಗಿ ಬಂದಾಗ ಹುಷಾರು ತಪ್ಪಿದೆ, ಅದು ಸರಿ ಹೋಯಿತು. ಅದು ಜಸ್ಟ್ ವೈರಲ್ ಫೀವರ್ ಆಗಿತ್ತು ಅಷ್ಟೇ. ಬಟ್ ಇದು ಅದಕ್ಕಿಂತ ಹಳೆಯದು. ಆ್ಯಕ್ಚುಲಿ ನಂಗೆ ಇವತ್ತು ಸಖತ್ ಸುಸ್ತಾಗ್ತಾ ಇದೆ. ಕೂತ್ಕೊಂಡು ನಿಮಗೆ ಫುಲ್ ಡೀಟೇಲಾಗಿ ಹೇಳ್ತೀನಿ. ಅವತ್ತಿಂದ ಇದು ಸ್ಟಾರ್ಟ್ ಆಗಿರೋದು ಹೋದ ತಿಂಗಳಲ್ಲ, 2 ತಿಂಗಳು ಮುಂಚೆ. ಆಗ ನನಗೆ ಹಬ್ಬ ಮಾಡಿರಲಿಲ್ಲ ನೋಡಿ. ಲಕ್ಷ್ಮಿ ಹಬ್ಬ ಮಾಡಬೇಕಿತ್ತು, ಸ್ಪಾಟಿಂಗ್ ಆಗ್ತಾಯಿತ್ತು, ಆ್ಯಂಡ್ ಡೇಟ್ ಕೂಡ ಬರಬೇಕಿತ್ತು. ನಾನು ಸ್ವಲ್ಪ ಕನ್ಫ್ಯೂಷನಲ್ಲಿ ಪ್ರಾಪರಾಗಿ ಆಗಿರಲಿಲ್ವಲ್ಲ, ಅದೇನಾ ಅಲ್ವಾ ಅಂದ್ಕೊಂಡು ನಾನು ಹಬ್ಬ ಮಾಡಿರಲಿಲ್ಲ. ಅದಾದಮೇಲೆ ಸ್ವಲ್ಪ ದಿನಕ್ಕೆ ಡೇಟ್ ಬಂತು. ಫ್ಲೋ ಕೂಡ ಅಷ್ಟೊಂದೇನು ಹೆವಿ ಇರಲಿಲ್ಲ, ನಾರ್ಮಲ್ಗಿಂತ ಸ್ವಲ್ಪ ಕಡಿಮೆನೇ ಇತ್ತು. ಆಫ್ಟರ್ ಸಮ್ ಡೇಸ್ ಫ್ಲೋ ಕೂಡ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯಿತು ಅಂದರೆ ನಿಲ್ತಾನೇ ಇರಲಿಲ್ಲ. ಸೊ ಡಾಕ್ಟ್ರ್ ಹತ್ರ ಹೋದಾಗ ಅವರು 5 ಡೇಸ್ ಏನೋ ಟ್ಯಾಬ್ಲೆಟ್ ಕೊಟ್ಟರು. ಅದಾದಮೇಲೆ ನಿಲ್ತು.
ನಾನು ಅಂದ್ಕೊಂಡೆ, ಆಗ ನಿಮಗೆ ತಿಳಿಸಿದ್ದೆ ಕೂಡ ಈ ಥರ ಆಯಿತು, ಪ್ರೆಗ್ನೆನ್ಸಿ ಟೆಸ್ಟ್ ಎಲ್ಲ ಮಾಡಿದರು, ಪ್ರೆಗ್ನೆನ್ಸಿ ಕಾಂಪ್ಲಿಕೇಶನ್ಸ್ ಇದ್ದಾಗ ಈ ಥರ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು. ಆಮೇಲೆ ಅಂದ್ಕೊಂಡೆ ನಾನು, ಓಕೆ ನಾನು ಆವಾಗ ಸ್ವಲ್ಪ ಸ್ಟ್ರೆಸ್ ತೊಗೊಂಡಿದ್ದೆ, ಹಾಗಾಗಿ ಈ ಥರ ಇಂಬ್ಯಾಲೆನ್ಸ್ ಆಗಿರ್ಬೋದು, ಈಗ ಸರಿ ಹೋಗುತ್ತೆ ಅಂತ ಹೇಳಿಬಿಟ್ಟು. ಅದಾದಮೇಲೆ ನನಗೆ ಸ್ವಲ್ಪ ಇನ್ಫೆಕ್ಷನ್ ಇತ್ತು ಅಂತ ಸ್ಕ್ಯಾನ್ ಟೈಮಲ್ಲಿ ಹೇಳಿದರು. ಸೊ ಆ ಇನ್ಫೆಕ್ಷನ್ ಅವ್ರು ಟ್ರೀಟ್ ಮಾಡಿರಲಿಲ್ಲ, ಸ್ವಲ್ಪ ನ್ಯಾಸ್ಟಿ ಸ್ಮೆಲ್ ಬರ್ತಾಯಿತ್ತು. ಹಾಗಾಗಿ ನಾನು ಮತ್ತೊಂದು ಸಾರಿ ಹೋಗಿದ್ದೆ, ಒಂದು ವಾರ ಬಿಟ್ಟು ಮತ್ತೆ ಹೋಗಿದ್ದೆ. ಆಗ ಅವರು ಅದಕ್ಕೆ ಟ್ರೀಟ್ ಮಾಡಿದರು, ಕಡಿಮೆ ಆಗಿತ್ತು. ಕಡಿಮೆ ಆದಮೇಲೆ ಮತ್ತೆ ಸ್ಪಾಟಿಂಗ್ ಶುರು ಆಯಿತು, ಜಸ್ಟ್ ಲೈಕ್ ಬಿಫೋರು. ಸ್ಪಾಟಿಂಗ್ ಕಂಟಿನ್ಯೂಸ್ ಆಗಿ ಆಗಿತ್ತು. ನಾನು ಹೋಗಿ ತೋರಿಸ್ದೆ, ಈ ಥರ ಸ್ಪಾಟಿಂಗ್ ಆಗ್ತಾಯಿದೆ, ಹೋದ ಸರಿ ಕೂಡ ಹೀಗೆ ಆಗಿತ್ತು, ಸ್ಪಾಟಿಂಗ್ ಆಯಿತು, ಆಮೇಲೆ ಡೇಟ್ ಇರೆಗ್ಯುಲರ್ ಆಯಿತು, ಫ್ಲೋ ಜಾಸ್ತಿ ಆಯಿತು, ನಿಲ್ಲಿಲ್ಲ ಅಂದ್ಬಿಟ್ಟು ಬಂದು ತೋರಿಸಿದ್ದೆ ಅಂತ ಹೇಳಿಬಿಟ್ಟು. ಅದಕ್ಕೆ ಅವರು ಇಲ್ಲ, ಇದು ಇನ್ಫೆಕ್ಷನಿಂದ ಆಗಿರ್ಬೋದು, ಯಾಕಂದರೆ ಇನ್ಫೆಕ್ಷನ್ಗೆ ರೀಸೆಂಟಾಗಿ ತೊಗೊಂಡಿದ್ದೆ ನೋಡಿ ಟ್ರೀಟ್ಮೆಂಟು, ಸೊ ಅದು ಕ್ಯೂರ್ ಆಗಿಲ್ಲ ಅನಿಸುತ್ತೆ, ಹಾಗಾಗಿ ಈ ಥರ ಆಗ್ತಾಯಿದೆ ಅಂದ್ಬಿಟ್ಟು ಕೆಲವೊಂದು ಆ್ಯಂಟಿಬಯೋಟಿಕ್ಸ್ ಆ್ಯಂಡ್ ಸಮ್ ಅದರ್ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಕಳಿಸಿದ್ರು. ನಾನಾಗ ಊರಿಗೆ ಹೋಗಿದ್ದೆ, ಊರಿಗೆ ಹೋದಾಗಲೂ ಕೂಡ ತೊಗೊಳ್ತಾ ಇದ್ದೆ. ಕಡಿಮೆ ಆ ಸ್ಪಾಟಿಂಗ್ ಕಡಿಮೆ ಆಗೋದಿರಲಿ, ಇನ್ನು ಮತ್ತೆ ಜಾಸ್ತಿನೇ ಆಗೋಯ್ತು. ಎಷ್ಟರ ಮಟ್ಟಿಗೆ ಆಗೋಯ್ತು ಅಂದರೆ ಡೇಟ್ ಬಂದಿದೆಯೇನೋ ಅನ್ಬೇಕು, ಆ ಥರ ಶುರುವಾಗಿತ್ತು. ಹಬ್ಬ ಮಾಡೋದಕ್ಕೆ ನೆಮ್ಮದಿಯಾಗಿ ಮಾಡೋದಕ್ಕಾಗಲಿಲ್ಲ ನನಗೆ. ಅಲ್ಲಿಂದ ನಾವು ಧರ್ಮಸ್ಥಳಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ, ಕೆ ಆರ್ ನಗರದಿಂದ ಹತ್ತಿರ ನೋಡಿ, ಅದು ಕೂಡ ಕ್ಯಾನ್ಸಲ್ ಆಯಿತು, ಅದು ಕೂಡ ಹೋಗೋಕ್ಕಾಗಲಿಲ್ಲ. ಆಮೇಲೆ ಮೈಸೂರಿಂದ ಬೆಂಗಳೂರಿಗೆ ಬಂದೆ, ಜ್ವರ ಜಾಸ್ತಿ ಆಯಿತು, ಅದಕ್ಕೆ ಸ್ವಲ್ಪ ದಿನ ಟ್ಯಾಬ್ಲೆಟ್ ತೊಗೊಂಡೆ. ಅದಾದಮೇಲೆ ಡೇಟ್ ಬಂತು. ಡೇಟು ಬಂದಮೇಲೆ ಫ್ಲೋ ಎಷ್ಟು ಆಯಿತು ಅಂದರೆ ಇದುವರೆಗೂ ನಿಲ್ತಾ ಇಲ್ಲ, ಈವನ್ ಆಫ್ಟರ್ ಟೇಕಿಂಗ್ ಟ್ಯಾಬ್ಲೆಟ್ಸ್. ಸೊ ಹೋದ ಸರಿ ಹೋದಾಗ ಕೇಳಿದ್ದೆ, ಈ ಥರ ಮತ್ತೆ ಈ ಥರ ಸ್ಪಾಟಿಂಗ್ ಆಗ್ತಾಯಿದೆ, ಡೇಟ್ ಬಂದಮೇಲೆ ಫ್ಲೋ ಜಾಸ್ತಿ ಆದರೆ ನಿಲ್ಲಿಲ್ಲ ಅಂದರೆ ಏನು ಮಾಡೋದು ಅಂತ. ಅವರು ಬನ್ನಿ ಆವಾಗ ನೋಡೋಣ ಅಂತ ಹೇಳಿದರು. ಸೊ ಹೋದಾಗ ಮತ್ತೆ 5 ಡೇಸ್ ಟ್ಯಾಬ್ಲೆಟ್ ಕೊಟ್ಟರು. ಇವತ್ತು ನೆನ್ನೆಗೆ ಸ್ಟಾಪ್ ಮಾಡಿದ್ದೀನಿ, ಆದರೆ ಇವತ್ತು ತನಕ ಇನ್ನೂ ನಿಂತಿಲ್ಲ. ಅದು ನಿಲ್ಲದಿರಲಿ, ಹೋದ ಸಾರಿಗಿಂತ ಈ ಸಾರಿ ಎಷ್ಟು ಹೆವಿ ಫ್ಲೋ ಆಯಿತು ಅಂದರೆ ವಿತ್ ಕ್ಲಾಟಿಂಗ್ ಆಯಿತು. ಆ ಕ್ಲಾಟಿಂಗ್ ಎಷ್ಟರ ಮಟ್ಟಿಗೆ ಅಂದರೆ ನಾನು ಸಾನುಗೆ ಕರ್ಕೊಂಡು ಬರೋದಕ್ಕೆ ಅಂದ್ಬಿಟ್ಟು 1 ಅವರ್ ಹೋದರೂ ಕೂಡ ಬಂದಮೇಲೆ ಚೇಂಜ್ ಮಾಡಬೇಕಾಗಿತ್ತು, ಅಷ್ಟು ಹೆವಿ ಫ್ಲೋನು ಕೂಡ, ಕ್ಲಾಟಿಂಗ್ ಕೂಡ. ಕ್ಲಾಟಿಂಗ್ ಆ್ಯಕ್ಚುಲಿ ಆಗಬಾರ್ದು, ಹೆವಿ ಫ್ಲೋ ಆದರೂ ಕೂಡ ಕ್ಲಾಟಿಂಗ್ ಆಗೋದು. ನಾನು ನ್ಯೂಟ್ರಿಷನಿಸ್ಟ್ನ ಕೇಳಿದೆ, ಯಾಕೆ ಈ ಥರ ಆಗ್ತಾಯಿದೆ ಅಂತ ಹೇಳಿಬಿಟ್ಟು. ಅವರು ಫೈಬ್ರಾಯ್ಡ್ ಅಥವಾ ಸಿಸ್ಟ್ ಇದ್ದರೆ ಈ ಥರ ಆಗುತ್ತೆ ಅಂತ ಹೇಳಿದ್ರು. ಬಟ್ ನನಗೆ ಸ್ಕ್ಯಾನ್ ರೀಸೆಂಟಾಗಿ ಮಾಡಿದ್ದೀನಿ 2 ಮಂತ್ಸಲ್ಲಿ, ಏನೂ ಅದರಲ್ಲಿ ತೋರಿಸ್ಲಿಲ್ಲ. ಆ ಥರ ಇದ್ದಾಗ ಇದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬೇಕು ಅಂತ ಹೇಳಿದ್ರು. ಐ ವಾಸ್ ಅಗೇನ್ ಕನ್ಫ್ಯೂಸ್ಡ್. ಡಾಕ್ಟರ್ಗೆ ನಾನು ಹೋದ ಸಾರಿ ಹೋದಾಗ ಕೇಳಿದ್ದೆ, ಡಾಕ್ಟರ್ ಇದೇನಾದರೂ ಹಾರ್ಮೋನ್ ಇಂಬ್ಯಾಲೆನ್ಸಿಂದ ಆಗ್ತಾ ಇದೆಯಾ, ಅದಕ್ಕೆ ಟ್ರೀಟ್ ಮಾಡ್ಬೋದಲ್ವಾ ಅಂಥೇಳಿ. ನೀವು ಅಷ್ಟೊಂದೆಲ್ಲ ಯೋಚನೆ ಮಾಡಬೇಡಿ, ಇದು ಇನ್ಫೆಕ್ಷನ್ ಕಡೆಯಿಂದ ಆಗ್ತಾ ಇರೋದು, ನೀವು ಹೋಗಿ ಅಂದ್ಬಿಟ್ಟು ಕಳಿಸ್ಬಿಟ್ರು. ನನಗೆ ಇಲ್ಲಿ ಎಷ್ಟು ಸ್ಟ್ರೆಸ್ ಫೀಲ್ ಆಗ್ತಾಯಿದೆ ಅಂದರೆ, ದಿನ ಬೆಳಿಗ್ಗೆ ಎದ್ದು ನನಗೆ ಮನೆ ಕೆಲಸ ಮಾಡೋದಕ್ಕಾಗ್ತಾಯಿಲ್ಲ, ಸಖತ್ ಸುಸ್ತು, ಎನರ್ಜಿನೇ ಇಲ್ಲ, ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ಎಲ್ಲ ಅರೇಂಜ್ ಆಗಿದೆ, ಅಟ್ಲೀಸ್ಟ್ ಹಾರ್ಮೋನ್ ಇಂಬ್ಯಾಲೆನ್ಸ್ ಇದ್ದರೆ ನ್ಯಾಚುರಲ್ ವೇಯಲ್ಲೇ ಕರೆಕ್ಟ್ ಮಾಡ್ಕೊಳ್ಳೋಣ ಅಂತ ಪ್ರಯತ್ನ ಪಡ್ತಾಯಿದ್ರೆ ಅದಕ್ಕೂ ಆಗ್ತಾಯಿಲ್ಲ, ಎನರ್ಜಿನೇ ಇಲ್ಲ ಅನ್ನಬೇಕು. ಸೊ ಅವರು ಫ್ಲೋ ನಿಲ್ಲೋದಕ್ಕೆ ಅಂತ ಟ್ಯಾಬ್ಲೆಟ್ ಕೊಟ್ಟರು, ಬಟ್ ನನಗೆ ಹೀಮೋಗ್ಲೋಬಿನ್ ಕಡಿಮೆ ಆಗಿದೆ, ಎನರ್ಜಿ ಇಲ್ಲ, ಸುಸ್ತಾಗ್ತಾ ಇದೆ ಅಂದಿದ್ದಕ್ಕೆ ಅದಕ್ಕೆ ಏನೂ ಕೊಟ್ಟಿರಲಿಲ್ಲ. ಸೊ ಅದು ಸ್ವಲ್ಪ ಬೇಜಾರಾಗ್ಬಿಟ್ಟು ಇವತ್ತು ನಾನು ಬೇರೆ ಡಾಕ್ಟ್ರ್ ಕಡೆ ಹೋಗ್ತಾ ಇದ್ದೀನಿ. ಅಂದರೆ ಇವತ್ತು ನಿಲ್ಲಬೇಕಿತ್ತು, ನಿಲ್ಲಿಲ್ಲ ಅಂದರೆ ಮತ್ತೆ ಬನ್ನಿ ಬಯೋಪ್ಸಿ ಮಾಡಬೇಕು, ಬಯೋಪ್ಸಿ ಮಾಡಿ ಏನು ರೀಸನ್ನು ನೋಡೋಣ ಅಂದಿದ್ರು. ನಾನು ಡೈರೆಕ್ಟ್ ಬಯೋಪ್ಸಿ ಮಾಡಿಸೋದಾ ಅಥವಾ ಬೇರೆ ಡಾಕ್ಟರ್ನ ಒಂದ್ಸರಿ ಕನ್ಸಲ್ಟ್ ಮಾಡೋಣ ಅಂಥೇಳಿ ಇವತ್ತು ಹೋಗ್ತಾ ಇದ್ದೀನಿ. ಇವರು ಬಂದು ರಾಜೇಶ್ ಕೊಲ್ಲಿಗ್ ಹೇಳಿದ್ದು ಈ ಥರ ಹೋಗಿ ಅಂತ ಹೇಳಿಬಿಟ್ಟು, ಹಾಗಾಗಿ ಇವತ್ತು ಅವ್ರ ಹತ್ರ ಹೋಗ್ತಾ ಇದ್ದೀನಿ. ಕೇಳ್ಕೊಂಡು ಬಂದರು ರಾಜೇಶು, ಸಂಜೆ ಸಿಗ್ತೀನಿ ಅಂದಿದ್ದಾರೆ. ನೋಡೋಣ ಅವ್ರೇನಾದರೂ ಹಾರ್ಮೋನ್ ರಿಲೇಟೆಡ್ ಅಂತಾರ ಅಥವಾ ಇನ್ಫೆಕ್ಷನ್ ಅಂತಾರ, ಏನು ಡಿಫಿಷಿಯನ್ಸಿ ಇದೆ ನೋಡೋಣ, ಹೋಗಲೇಬೇಕು. ಸೊ ಇಷ್ಟ ಆಯಿತು ನೋಡಿ. ಇದೆಲ್ಲ ನಾನು ಯಾಕೆ ಶೇರ್ ಮಾಡಿಲ್ಲ ಅಂದರೆ, ಮೊದಲೇ ಹೇಳಿದಾಗೆ ನೀವು ಕೂಡ ಫೀಲ್ ಮಾಡ್ಕೊಳ್ತೀರಾ ಅಂಥೇಳಿ ಇಷ್ಟೊಂದೆಲ್ಲ ಡೀಟೇಲಾಗಿ ನಾನು ಅಮ್ಮನಿಗಾಗಲಿ ಅತ್ತೆಗಾಗಲಿ ಯಾರಿಗೂ ಹೇಳಿಲ್ಲ. ಯಾಕಂದರೆ ಅವ್ರಿಗೂ ಬೇಜಾರಾಗುತ್ತಲ್ವ, ಏನಾಗ್ತಾಯಿದೆ ಇವಳಿಗೆ ಅಂದ್ಬಿಟ್ಟು ಅವರು ಟೆನ್ಷನ್ ಮಾಡ್ಕೊಳ್ತಾರೆ ಅಂತ ಯಾರಿಗೂ ಹೇಳೋದಕ್ಕೆ ಹೋಗಲಿಲ್ಲ. ಸಾರಿ, ಗೊತ್ತು ನೀವು ತುಂಬಾ ಕನ್ಸರ್ನ್ ಮಾಡ್ತೀರಾ ಅಂತ ಹೇಳಿಬಿಟ್ಟು, ಹಾಗಾಗಿ ನಾನು ಹೇಳಿರಲಿಲ್ಲ. ಅಷ್ಟೊಂದು ಅಟ್ಯಾಚ್ಮೆಂಟ್ ಇದೆ ಅಂತಲೇ ನಾನು ಹೇಳಿರಲಿಲ್ಲ. ಎನಿವೇಸ್ ಇವತ್ತು ಸಂಜೆ ಹೋಗೋ ಮುಂಚೆ ಸ್ನೇಹಿತರೆ, ಅವಕಾಡೋ ಫ್ರೂಟ್ ಇತ್ತು. ನಾನು ಹೋದ ಸರಿ ಸ್ಮೂತಿ ಮಾಡ್ಬೋದು ಅಂತ ಹೇಳಿದಾಗ, ಸ್ಮೂತಿ ಒಂದೇ ನಾನು ಮಾಡೋದು ಅಂತ ಹೇಳಿದಾಗ ನಿಮ್ಮಲ್ಲಿ ಅದರ ರೆಸಿಪೀಸ್ ಶೇರ್ ಮಾಡಿದ್ರಿ. ಸೊ ಅದನ್ನು ಇವತ್ತು ಟ್ರೈ ಮಾಡ್ತಾ ಇದ್ದೀನಿ. ಒಬ್ಬರು ಹೇಳಿದರು, ಇದನ್ನು ತೆಗೆದ್ಬಿಟ್ಟು ಸ್ಮ್ಯಾಶ್ ಮಾಡಿಬಿಟ್ಟು ಅದಕ್ಕೆ ಸಕ್ಕರೆ ಅಥವಾ
ಜಾಗರಿ ಪೌಡರ್ ಹಾಕ್ಕೊಂಡು ತಿನ್ನೋಡಿ ಚೆನ್ನಾಗಿರುತ್ತೆ ಅಂತ. ಇನ್ನು ಒಬ್ಬರು ನಿಮಗೆ ಸಕ್ಕರೆ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ ಅಂದರೆ ಡ್ರೈ ಫ್ರೂಟ್ಸ್ನ ಹಾಕ್ಕೊಳ್ಳಿ, ರೇಸಿನ್ಸ್ನ ಜಾಸ್ತಿ ಹಾಕ್ಕೊಂಡು ಅದನ್ನು ವಿತೌಟ್ ಶುಗರ್ ಕೂಡ ತಿನ್ಬೋದು, ಇಟ್ಸ್ ಟೇಸ್ಟ್ಲೆಸ್ ಅಂತ ಹೇಳಿದರು. ಸೊ ನಾನು ಯಾವತ್ತೂ ಸ್ಮೂತಿ ಮಾಡ್ತಿದ್ನಲ್ಲ, ತಡಿ ರಾಜೇಶ್ ಹೇಗೆ ತಿಂತಾರೆ, ನಾನು ಕೂಡ ತಿಂದು ನೋಡೋಣ ಇವತ್ತು ಅಂದ್ಬಿಟ್ಟು ನಿಮ್ಮ ರೆಸಿಪಿನ ನಾನು ಮಾಡ್ತಾಯಿದ್ದೀನಿ. ಅಂದರೆ ಸ್ವಲ್ಪ ಕಾಯಿ ಇದ್ದಾಗ ಒಗರಿರುತ್ತೆ, ಫುಲ್ ಹಣ್ಣಾದಮೇಲೆ ಅಂದರೆ ಫ್ರೂಟು ಸ್ವಲ್ಪ ಸಾಫ್ಟ್ ಅನಿಸುತ್ತೆ, ಆಗ ಒಳಗಡೆ ಕಲರ್ ಕೂಡ ಚೇಂಜ್ ಆಗಿರುತ್ತೆ. ನಿಮಗೆ ಸಕ್ಕರೆ ಬೇಡ, ಸ್ವೀಟ್ನೆಸ್ ಏನೂ ಆ್ಯಡ್ ಮಾಡೋದು ಬೇಡ, ಹಾಗೆ ತಿನ್ಬೋದು ಅಂದರೆ ನೀವು ತಿನ್ನಿ ರಾಜೇಶ್ ಥರ. ಬಟ್ ನನಗೆ ಸ್ವಲ್ಪ ಬೇಕು ಅನ್ನಿಸ್ತು, ನಾನು ಹಾಗೆ ತಿಂದು ನೋಡಿದೆ, ನನಗೆ ಸ್ವಲ್ಪ ಬೇಕು ಅನ್ನಿಸ್ದಾಗ ನಾನು ಇದಕ್ಕೆ ಜಾಗರಿ ಪೌಡರ್ನ ಆ್ಯಡ್ ಮಾಡಿಕೊಂಡೆ. ಅಂದರೆ ಜಾಗರಿ ಪೌಡರ್ ಆ್ಯಡ್ ಮಾಡೋ ಮುಂಚೆನೇ ಎಲ್ಲ ಥರದ ನಟ್ಸ್ನ ಆ್ಯಡ್ ಮಾಡಿದ್ದೆ, ಡೇಟ್ಸ್ನ ಕೂಡ ನ್ಯಾಚುರಲ್ ಸ್ವೀಟ್ನೆಸ್ ಆಗಿ ಆ್ಯಡ್ ಮಾಡಿದ್ದೆ. ಬಟ್ ಸ್ಟಿಲ್ ಸ್ವಲ್ಪ ಬೇಕು ಅನ್ನಿಸ್ತು, ಹಾಗಾಗಿ ಬೆಲ್ಲದ ಪುಡಿಯನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಲಿಟ್ರಲಿ ನಮ್ಮ ಸಾನು ಅಂತೂ ತುಂಬಾ ಇಷ್ಟಪಟ್ಲು. ಅಮ್ಮ ದಿನ ಕೊಡು ನನಗೆ ಅಂತ ಕೇಳಿದ್ಲು. ಸೊ ನೀವು ಹೇಳಿದ್ದು ರೆಸಿಪಿ ತುಂಬ ಚೆನ್ನಾಗಿತ್ತು, ಥ್ಯಾಂಕ್ ಯು. ಅದಕ್ಕೆ ಇದನ್ನು ಬೇರೆಯವ್ರು ಕೂಡ ಟ್ರೈ ಮಾಡ್ಬೋದು ಅಂಥೇಳಿ ನಾನಿವತ್ತು ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಸ್ನೇಹಿತರೆ, ಇಟ್ಸ್ ಅ ವೆರಿ ಗುಡ್ ಹೆಲ್ದಿ ಫುಡ್, ಸೂಪರ್ ಫುಡ್ ಅಂತ ಹೇಳ್ಬೋದು. ತುಂಬಾ ಬೆನಿಫಿಟ್ಸ್ ಇದೆ. ಈ ಥರ ಸ್ಮೂತಿ ಮಾಡ್ಬೋದು, ಅಥವಾ ಈ ಥರ ಸ್ಮ್ಯಾಶ್ ಮಾಡಿಬಿಟ್ಟು ಡ್ರೈ ಫ್ರೂಟ್ಸ್ ಹಾಕಿ ಸ್ವಲ್ಪ ಸ್ವೀಟ್ನೆಸ್ ಆ್ಯಡ್ ಮಾಡಿಕೊಂಡು ಎಂಜಾಯ್ ಮಾಡಿ, ಮಕ್ಕಳು ಇಷ್ಟಪಡ್ತಾರೆ. ಅದು ಪೇಪರ್ ಗಂಜಿ ಬರುತ್ತಲ್ಲ ಕಾಯಿನಲ್ಲಿ, ತೆಂಗಿನಕಾಯಲ್ಲಿ, ತೆಂಗಿನಕಾಯಿದು ಟೆಂಡರ್ ಕೊಕೊನಟ್, ಅದು ತೆಂಗಿನಕಾಯಿ ಬರುತ್ತಲ್ಲ ಅದೇ ಥರ ಟೇಸ್ಟ್ ಇದೆ. ಬಟ್ ಇದಕ್ಕೆ ನಾನು ಸಕ್ಕರೆ ಇದಕ್ಕೆ ನಾನು ಜಾಗರಿ ಹಾಕಿರೋದ್ರಿಂದ ಸ್ವೀಟ್ ಇದೆ. ಬಟ್ ದ ಎಂಡ್ ಟೇಸ್ಟ್ ನಮಗೆ ಹಾಗೆ ಫೀಲ್ ಆಗುತ್ತೆ. ಫುಲ್ ಹಣ್ಣಾದಮೇಲೆ ನಾವು ಇದನ್ನು ತಿಂದಾಗ, ಕಾಯಿ ಇದ್ದಾಗ ತಿಂದರೆ ಆ ಗ್ರೀನ್ ಕಲರ್ದು ತುಂಬಾ ಒಗರಿರುತ್ತೆ, ತಿನ್ನೋದಕ್ಕೆ ಆಗೋದಿಲ್ಲ. ಈಗ ಹೋಗಿ ಬಂದೆ ಸ್ನೇಹಿತರೆ. ಎಷ್ಟು ದಿನ ಆಗಿತ್ತು ನಾನು ಹೊರಗಡೆ ಹೋಗಿ. ಇವತ್ತು ತುಂಬ ಪ್ರಿಕಾಷನ್ಸ್ ತೊಗೊಂಡು ಹೊರಗಡೆ ಹೋಗಿದ್ದೆ. ಯಾಕೆ ಅಂದರೆ ನಂಗೆ ಹೇಳಿದ್ನಲ್ಲ, ತುಂಬಾ ಫ್ಲೋ ಆಗುತ್ತೆ. ಲೈಕ್ ನಡೆದಾಡಿದ್ರೆ, ಎಲ್ಲಾದರೂ ಗಾಡಿಯಲ್ಲಿ ಹೋಗಿ ಬಂದರೆ ತುಳುಕುತ್ತಲ್ವ, ಆಗ ತುಂಬಾ ಕ್ಲಾಟಿಂಗ್ ಡಿಸ್ಚಾರ್ಜ್ ಆಗುತ್ತೆ. ಹಾಗಾಗಿ ಎಷ್ಟು ದಿನ ಆಗೋಯ್ತು ನಾನು ಹೊರಗಡೆ ಹೋಗಿ. ಇವತ್ತು ಹೋಗಿ ಬಂದೆ. ಅನ್ಫಾರ್ಚುನೇಟ್ಲಿ ಇವತ್ತು ಡಾಕ್ಟರ್ ಬಂದಿಲ್ಲ, ಸಿಕ್ಕಿಲ್ಲ. ಓಪನ್ ಮಾಡಿದ್ರು, ಆದರೆ ಅವ್ರು ಹೇಳಿದ್ದು ಎಮರ್ಜೆನ್ಸೀಸ್ ಇದ್ದರೆ ಬರೋದಿಲ್ಲ, ಅವರು ಬರೋ ಮುಂಚೆ ಫೋನ್ ಮಾಡಿ ಬನ್ನಿ ಅಂತ. ನಾವು ಬೆಳಿಗ್ಗೆ ಹೋಗಿ ಕೇಳಿದಾಗ ಅಪಾಯಿಂಟ್ಮೆಂಟ್ ಏನು ಕೊಡೋದಿಲ್ಲ, ವಾಕಿನ್ ಬನ್ನಿ ಅಂತ ಹೇಳಿದರು. ಸೊ ಮತ್ತೆ ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ದಾರೆ. ಬೆಳಿಗ್ಗೆ ಆ್ಯಂಡ್ ಸಂಜೆ ಸಿಗ್ತಾರಂತೆ. ಬೆಳಿಗ್ಗೆ ಮತ್ತೆ ಫೋನ್ ಮಾಡಿ ಹೋಗಬೇಕು, ಸಿಗ್ತಾರೋ ಇಲ್ವೋ, ಬರ್ತಾರೋ ಇಲ್ವೋ ಅಂತ ಕೇಳೋದಕ್ಕೆ. ಹೀಗಿತ್ತು ಸ್ನೇಹಿತರೆ. ಅವತ್ತಿಂದ ನಾನು ಈ ವಿಷಯನೆಲ್ಲ ಹೇಳ್ಕೊಂಡಿಲ್ಲ. ಏನು ಹುಷಾರಿಲ್ಲ ಅಂತ ಹೇಳೋದು ಬೇಡ ಅಂತ ಹೇಳ್ಬಿಟ್ಟು ಹೇಳಿರಲಿಲ್ಲ. ಸೊ ನಾಳೆ ನೋಡೋಣ ಡಾಕ್ಟರ್ ಏನು ಹೇಳ್ತಾರೆ ಅಂಥೇಳಿ ನಿಮಗೂ ಕೂಡ ಅಪ್ಡೇಟ್ ಮಾಡ್ತೀನಿ. ನನಗೊಬ್ಬರು ಇನ್ಸ್ಟಾಗ್ರಾಮಲ್ಲಿ ಪಾಪ ಹೇಳ್ಕೊತಾ ಇದ್ರು, ಎವ್ರಿ ಮಂತ್ ನಂದು ಇದೇ ಕತೆ, 15 days ಒನ್ಸ್ ಸೈಕಲ್ ಥರ ಆಗಿಬಿಟ್ಟಿದೆ ನನಗೆ. ಯಾಕಂದರೆ 15 days ತನಕ ಫ್ಲೋ ಆಗ್ತಾನೇ ಇರುತ್ತೆ, ಟ್ಯಾಬ್ಲೆಟ್ ತೊಗೊಳ್ಳೋದು ನಿಲ್ಲಿಸೋದು, ಮತ್ತೆ ಬರುತ್ತೆ, ಮತ್ತೆ ಫ್ಲೋ ಜಾಸ್ತಿ ಆಗುತ್ತೆ, ಆವಾಗ ಮತ್ತೆ ಟ್ಯಾಬ್ಲೆಟ್ ತೊಗೊಳ್ಳೋದು, ಈ ಥರನೇ ಆಗಿದೆ ಅಂತ. ಇದೊಂದು ಸರಿ ಆಗಿದೆ, ಆಮೇಲೆ ಎಲ್ಲ ಸರಿ ಹೋಗುತ್ತೆ ಅಂಥೇಳಿ ನಾನು ವರ್ಕೌಟ್ ಕೂಡ ಶುರು ಮಾಡಿದ್ದೆ. ಆದರೆ ಈ ಬ್ಲಡ್ ನನ್ನ ಬಾಡಿಯಲ್ಲಿ ಕಡಿಮೆ ಆಗ್ತಾ ಇದೆ ಅನಿಸುತ್ತೆ, ವೀಕ್ನೆಸ್ ಜಾಸ್ತಿ ಅನ್ನಿಸ್ತಾ ಇತ್ತು. 2 ದಿನ ಮಾಡಿದೆ, 3ನೇ ದಿನ ಮೈಕೈ ನೋವು ಬಂದು ಜ್ವರ ಬರೋಂಗೆ ಆಗೋಯ್ತು. ಸೊ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟೆ, ಕಂಟಿನ್ಯೂ ಮಾಡಲಿಲ್ಲ. ಡಯಟ್ ಶುರು ಮಾಡೋಣ ಅಂದ್ಕೊಂಡೆ. ರಾತ್ರಿ ಅಂದ್ಕೊಂಡು ಮಲಗಿರ್ತೀನಿ, ನಾಳೆಯಿಂದ ಶುರು ಮಾಡಿಬಿಡೋಣ ಅಂತ ಹೇಳಿ. ಬೆಳಿಗ್ಗೆ ಏಳೋ ಅಷ್ಟೊತ್ತಿಗೆ ಏನೋ ಒಂಥರ ಎನರ್ಜಿನೇ ಇಲ್ಲ, ವೀಕ್ನೆಸ್ಸು, ಯಾವುದ್ರ ಮೇಲೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲ್ಲ. ಎಡಿಟಿಂಗ್ ಕೂಡ ನಾನು ಎಷ್ಟು ದಿನ ಆಗೋಯ್ತು ಮಾಡಿ, ವ್ಲಾಗ್ಸ್ ಕೂಡ ಮಾಡ್ತಾ ಇಲ್ಲ.
ಹಾಗಾಗಿ ನನ್ನ ವ್ಲಾಗ್ಸ್ ಕೂಡ ಇರ್ರೆಗ್ಯುಲರ್ ಆಗಿದೆ, ತುಂಬಾ ಇರ್ರೆಗ್ಯುಲರ್ ಆಗಿದೆ. ಹಾಂ, ನೋಡೋಣ, ನಾಳೆ ಹೋಗಿ ಬರ್ತೀನಿ. ಬೇಗ ಒಂದು ಸೊಲ್ಯೂಷನ್ ಸಿಕ್ಕರೆ ಒಳ್ಳೆಯದು. ಓಕೆ ಸ್ನೇಹಿತರೆ, ಈಗ ಈ ವ್ಲಾಗ್ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ನನ್ನ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ವಿತೌಟ್ ಸಬ್ಸ್ಕ್ರೈಬಿಂಗ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೈ ಬೈ ಸ್ನೇಹಿತರೆ.